ರೀಲ್ಸ್ ಚಟ ನಮ್ಮ ಮಕ್ಕಳನ್ನ ವಿನಾಶದತ್ತ ತೆಗೆದುಕೊಂಡು ಹೋಗ್ತಾ ಇದೆಯಾ? ನಮ್ಮ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಮಾರಕವಾಗಿ ಪರಿಣಮಿಸ್ತಾ ಇವೆಯಾ ರೀಲ್ಸ್ಗಳು? ಮುಗಿಯದಷ್ಟು ಪರದೆ ಮುಂದೆ ಬರುತ್ತಲೇ ಇರುವ ರೀಲ್ಸ್ಗಳು ಎಂತಹ ಘೋರ ದುಷ್ಪರಿಣಾಮ ಬೀರ್ತಿವೆ. ಇಂಗ್ಲಿಷ್ ಕವಿ ರಾಬರ್ಟ್ ಬ್ರೌನಿಂಗ್ ರ ದಿ ಪೈಟ್ ಪೈಪರ್ ಆಫ್ ಹ್ಯಾಮ್ಲಿಂಗ್ ಎಂಬ ಕವಿತೆಯೊಂದಿದೆ. ಅದರ ಪ್ರೇರಣೆಯಿಂದ ಕನ್ನಡದಲ್ಲಿ ನಮ್ಮ ಕುವೆಂಪು ಅವರು ಬರೆದ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಕವಿತೆ ಸುಪ್ರಸಿದ್ಧ. ಅದರಲ್ಲಿ ಅತಿಮಾನುಷ ಶಕ್ತಿ ಇರುವ ಕಿಂದರಿ ಜೋಗಿ ಕಿಂದರಿ ಬಾರಿಸ್ತಾ ಊರಿನ ಮಕ್ಕಳನ್ನೆಲ್ಲ ತನ್ನ ಕಿಂದರಿಯ ಮೋಡಿಗೆ ಒಳಗು ಮಾಡಿ ತನ್ನ ಹಿಂದೆಯೇ ಬರುವಂತೆ ಮಾಡ್ತಾನೆ. ಅವನ ಹಿಂದೆ ಹೋದ ಮಕ್ಕಳೆಲ್ಲ ಬಾಯಿ ತೆರೆದು ಆಕರ್ಷಿಸಿದ ಬೆಟ್ಟದ ಹೊಟ್ಟೆಯೊಳಗೆ ಹೋಗ್ತಾರೆ. ಬೆಟ್ಟ ಬಾಯಿ ಮುಚ್ಕೊಂಡೊಡನೆ ಮಕ್ಕಳೆಲ್ಲ ಶಾಶ್ವತವಾಗಿ ಆ ಬೆಟ್ಟದ ಹೊಟ್ಟೆಯೊಳಗೆ ಅಡಗಿ ಹೋಗ್ತಾರೆ. ಈ ಕವಿತೆಗೆ ಬೇರೆ ಆಯಾಮದ ಅರ್ಥವಿದೆಯಾದರೂ ಮಕ್ಕಳನ್ನ ಮೋಡಿ ಮಾಡಿ ಬೆಟ್ಟದ ಹೊಟ್ಟೆಯೊಳಗೆ ಅಡಗಿಸಿ ಬಿಡುವ ಕಿಂದರಿ ಜೋಗಿಗೆ ಇವತ್ತು ಜನರನ್ನ ಪೂರ್ತಿಯಾಗಿ ವಿವೇಕಹೀನರನ್ನಾಗಿ ಮಾಡುವ ರೀಲ್ಸ್ ಗಳನ್ನ ಹೋಲಿಸಿ ನೋಡಿದ್ರೆ ನಾವೆತ್ತ ಸಾಕ್ತಿದ್ದೀವಿ ಅನ್ನೋದನ್ನ ಗ್ರಹಿಸೋದು ಸ್ವಲ್ಪ ಸುಲಭ ಆಗ್ಬಹುದು. ಇವತ್ತು ರೀಲ್ಸ್ ಮೋಡಿಗೆ ಒಳಗಾಗದವರೇ ಇಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ಯುವಕರು ವೃದ್ಧರವರೆಗೆ ಎಲ್ಲರೂ ರೀಲ್ಸ್ ಮಾಯೆಯಲ್ಲಿ ಮೈಮರೆತವರೇ ಆಗಿದ್ದಾರೆ. ರೀಲ್ಸ್ ಗಳಲ್ಲಿ ಕಳೆದು ಹೋಗ್ತಾ ತಮ್ಮ ಸಮಯ ಮತ್ತು ಜೀವನ ಎರಡನ್ನೂ ಹಾಳು ಮಾಡ್ಕೊಳ್ತಿದ್ದಾರೆ. ರೀಲ್ಸ್ ನೋಡೋದು ಅಷ್ಟೊಂದು ಅಪಾಯಕಾರಿನ? ಅದು ಹೇಗೆ ಒಂದು ಚಟವಾಗಿ ಬೆಳೆಯುತ್ತೆ? ನಮ್ಮ ಮನಸ್ಸಿನ ಮೇಲೆ, ಮೆದುಳಿನ ಮೇಲೆ ರೀಲ್ಸ್ ವೀಕ್ಷಣೆ ಬೀರುವ ದುಷ್ಪರಿಣಾಮ ಎಂಥದ್ದು? ಈಚೆಗಂತೂ ಇನ್ಸ್ಟಾಗ್ರಾಮ್ ಮತ್ತು ಟಿಕ್ ಟಾಕ್ ನಂತಹ ಪ್ಲಾಟ್ಫಾರ್ಮ್ ಗಳಿಂದ ರೀಲ್ಸ್ ಜನಪ್ರಿಯವಾಗ್ಬಿಟ್ಟಿದೆ. ರೀಲ್ಸ್ ಅನ್ನೋದು ಅತಿ ಕಿರು ಅವಧಿಯ ವಿಡಿಯೋ. ಬಹಳ ಬೇಗ ಗಮನ ಸೆಳೆಯುವ ಹಾಗೆ ಇದನ್ನ ತಯಾರಿಸಲಾಗುತ್ತೆ. ಒಂದರ ಬೆನ್ನಲ್ಲೊಂದರಂತೆ ಇರುವ ಅವುಗಳ ಸ್ಟ್ರೀಮ್ ಯಾರನ್ನೇ ಆದ್ರೂ ಮೋಡಿ ಮಾಡಿ ತನ್ನ ಲೋಕದಲ್ಲಿ ಮುಳುಗಿಸಿ ಬಿಡುವಷ್ಟು ಪ್ರಭಾವಶಾಲಿ. ರೀಲ್ಸ್ ನಿರ್ಮಾಣ ಉದ್ಯಮ ಸ್ಮಾರ್ಟ್ ಫೋನ್ ಅನ್ನ ಬಳಸಿಕೊಂಡು ಇಂಟರ್ನೆಟ್ ಮೂಲಕ ಬಳಕೆದಾರರನ್ನ ತಲುಪುತ್ತೆ. ಭಾರತದಲ್ಲಿ 70 ರಿಂದ 80 ಕೋಟಿ ಇಂಟರ್ನೆಟ್ ಬಳಕೆದಾರರಿದ್ದಾರೆ. ಒಂದು ಲೆಕ್ಕದ ಪ್ರಕಾರ ದೇಶದಲ್ಲಿ 100 ಕೋಟಿ ಸ್ಮಾರ್ಟ್ ಫೋನ್ಗಳು ಬಳಕೆಯಲ್ಲಿವೆ. ಸುಮಾರು 48 ಕೋಟಿ ಜನ ಸೋಷಿಯಲ್ ಮೀಡಿಯಾ ಬಳಸ್ತಾರೆ. ಇಲ್ಲಿಗೆ ರೀಲ್ಸ್ ಉದ್ಯಮಕ್ಕೆ ಬೇಕಾದ ಅಸಲಿ ನೆಲ ತಯಾರಾದ ಹಾಗೇನೆ. ಕೆಲವರಿಗೆ ಪತ್ರಿಕೆ ಓದೋದು, ಇನ್ ಕೆಲವರಿಗೆ ಟಿವಿ ನೋಡೋದು, ಕೆಲವರಿಗೆ ವಾಟ್ಸ್ಆಪ್ ಬಳಕೆ, ಹಾಗೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇಷ್ಟ ಆಗುತ್ತೆ. ರೀಲ್ಸ್ ತಯಾರಕರು ಜನರ ಈ ಗೀಳನ್ನ ಸ್ಟಡಿ ಮಾಡಿನೇ ರೀಲ್ಗಳಲ್ಲೇ ಮುಳುಗೋರ ದೊಡ್ಡ ಸಮೂಹವನ್ನೇ ಪಡೆದು ಬಿಟ್ಟಿದ್ದಾರೆ. ಸೈನ್ಸ್ ಡೈರೆಕ್ಟ್ ಹೆಸರಿನ ವೆಬ್ಸೈಟ್ ಪ್ರಕಟ ಮಾಡಿರುವ ಒಂದು ಸಂಶೋಧನಾ ಪ್ರಬಂಧದ ಪ್ರಕಾರ ವ್ಯಕ್ತಿಗಳ ವರ್ತನೆಯನ್ನೇ ರೀಲ್ಸ್ ಉದ್ಯಮ ತನ್ನ ಬಂಡವಾಳ ಮಾಡಿಕೊಂಡಿದೆ. ಹೀಗೆ ಜನರ ಭಾವನೆಗಳನ್ನ ಬಂಡವಾಳ ಮಾಡಿಕೊಳ್ಳುವಾಗ ಮೊದಲು ಬಳಸಿಕೊಳ್ಳುವುದು ವೈಫಲ್ಯವನ್ನ. ವೈಫಲ್ಯ ಬಹಳ ದೊಡ್ಡ ಭಾವನಾತ್ಮಕ ಬಂಡವಾಳ. ರೀಲ್ಸ್ ಮೂಲಕ ಗುರುತಿಸಿಕೊಳ್ಳುವ ಚಟ ಬೆಳೆಯುತ್ತೆ. ಜನ ತಮ್ಮನ್ನ ಗಮನಿಸ್ತಾರೆ ಅನ್ನೋ ಭಾವನೆಯಿಂದ ಅವರು ಸಮಾಜದಲ್ಲಿ ತಮ್ಮನ್ನ ಗುರುತಿಸಲಾಗ್ತಿದೆ ಅಂತ ಅಂದ್ಕೊಳ್ತಾರೆ. 92% ಜನರಿಗೆ ಇದು ದೊಡ್ಡ ಉತ್ತೇಜನ ನೀಡುವ ಸಂಗತಿಯಾಗಿದೆ. ಎರಡನೇದು ಸ್ನೇಹಿತರ ಸರ್ಕಲ್. ಮಾಡಿದ ರೀಲ್ಸ್ ಶೇರ್ ಮಾಡುವ ಖುಷಿ ಇಲ್ಲಿ ಮುಖ್ಯ ಆಗುತ್ತೆ. ಮೂರನೇ ದೊಡ್ಡ ಕಾರಣ ಅಂತಂದ್ರೆ ಪಲಾಯನವಾದ. ವಾಸ್ತವದಿಂದ ದೂರ ಉಳಿದು ಖುಷಿ ಅನುಭವಿಸೋದು, ಇದರಲ್ಲಿ ರೀಲ್ಸ್ ಮಾಡುವುದು ಸೇರುತ್ತೆ. 87% ಜನ ಪಲಾಯನವಾದದ ಪರಿಣಾಮವಾಗಿ ರೀಲ್ಸ್ ಜಾಲದಲ್ಲಿ ಸಿಕ್ಬೀಳೋರಾಗಿದ್ದಾರೆ. ರೀಲ್ ವರ್ಟಿಕಲ್ ವಿಡಿಯೋ ಫಾರ್ಮ್ಯಾಟ್ ನಲ್ಲಿ ಇರುತ್ತೆ. ಸ್ಕ್ರಾಲ್ ಮಾಡ್ತಾ ಹೋಗೋಕೆ ಅನುಕೂಲ ಆಗೋದ್ರಿಂದ ವೀಕ್ಷಣೆ ಮಾಡೋರಿಗೆ ದೊಡ್ಡ ಆಕರ್ಷಣೆಯಾಗಿರುತ್ತೆ. ಯಾಕಂದ್ರೆ ಫೋನ್ ಬಳಕೆದಾರರಲ್ಲಿ 94% ಮಂದಿ ಫೋನ್ ಅನ್ನ ವರ್ಟಿಕಲ್ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹಾಗಾಗಿ ವರ್ಟಿಕಲ್ ವಿಡಿಯೋಗಳು ಅವರಿಗೆ ಇಷ್ಟ ಆಗತ್ತೆ. ಹೆಚ್ಚಿನವರು ತಮ್ಮ ನೆನಪುಗಳನ್ನ ಹೇಳ್ಕೊಳ್ಳೋಕೆ ಈ ವರ್ಟಿಕಲ್ ಮಾದರಿಯ ಶಾರ್ಟ್ ವಿಡಿಯೋ ಮಾಡ್ತಾರೆ. ರೀಲ್ಸ್ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಕೂಡ ಬಹು ಮುಖ್ಯವಾಗಿ ಆಕರ್ಷಿಸುವ ಅಂಶ. ನಾರ್ಸಿಸಂ ಅಂದ್ರೆ ತಮ್ಮ ಬಗ್ಗೆ ತಾವೇ ಹೆಚ್ಚು ಪ್ರೀತಿಯನ್ನ ಇಟ್ಕೊಳ್ಳುವ ಮನಸ್ಥಿತಿಯವರು ರೀಲ್ಸ್ ಮೂಲಕ ತಮ್ಮದೇ ಪ್ರಪಂಚದಲ್ಲಿ ಮುಳುಗ್ಬಿಡ್ತಾರೆ. ರೀಲ್ಸ್ ಉಂಟು ಮಾಡುವ ದುಷ್ಪರಿಣಾಮಗಳೇನು? ನಮ್ಮ ಶರೀರದಲ್ಲಿ ಅನೇಕ ಬಗೆಯ ಹಾರ್ಮೋನ್ಗಳು ಇರುತ್ತೆ. ಇನ್ಸುಲಿನ್ ಹೇಗೆ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನ ಅಗತ್ಯ ಪ್ರಮಾಣದಲ್ಲಿ ಇಡುವ ಕೆಲಸವನ್ನ ಮಾಡುತ್ತೋ ಹಾಗೆ ಹಾರ್ಮೋನ್ಗಳು ತಮ್ಮ ಪಾಲಿನ ಕೆಲಸದಲ್ಲಿ ಇರುತ್ತೆ. ಅಂತಹ ಒಂದು ಹಾರ್ಮೋನ್ ಅಂದ್ರೆ ಡೋಪಮೈನ್. ಇದು ಫೀಲ್ ಗುಡ್ ಹಾರ್ಮೋನ್ ಆಗಿದೆ. ನಮ್ಮನ್ನ ಇದು ಸಂತೋಷದಲ್ಲಿ ಇಡತ್ತೆ. ನಿಮ್ಗೊಂದು ಅವಾರ್ಡ್ ಬಂತು ಅಂತ ನಿಮಗ್ ತಿಳಿದ್ರೆ ಈ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದರಿಂದ ನಿಮ್ಗೆ ಖುಷಿ ಆಗುತ್ತೆ. ಅದನ್ನ ಡೋಪಮಿನ್ ಎಫೆಕ್ಟ್ ಅಂತ ಕರೀತಾರೆ. ಲೈಕ್ಸ್, ಕಮೆಂಟ್, ಜನರ ಮೆಚ್ಚುಗೆ ಇವೆಲ್ಲವೂ ನಿಮಗೆ ಅವಾರ್ಡ್ ಬಂದ ಭಾವನೆಯನ್ನ ಕೊಡುತ್ತೆ. ಆಫೀಸಿನಲ್ಲಿ ತಮ್ಮ ಕೆಲಸದ ಬಗ್ಗೆ ಯಾರಾದ್ರೂ ಸಣ್ಣದಾಗಿ ಹೊಗಳಿದ್ರೆ ಜೀವಮಾನ ಸಾಧನೆ ಪ್ರಶಸ್ತಿ ಬಂದಂತೆ ಸಂತಸ ಪಡುವವರು ಇದ್ದಾರೆ. ಆದ್ರೆ ರೀಲ್ಸ್ ನೋಡೋರಿಗೆ ಯಾವ ರಿವಾರ್ಡ್ ಸಿಗುತ್ತೆ? ರೀಲ್ಸ್ ನೋಡ್ತಾ ಅವರು ಖುಷಿ ಪಡ್ತಾರೆ. ವಾಶ್ರೂಮಿಗೆ ಹೋಗುವಾಗ್ಲೂ ರೀಲ್ಸ್ ಕೀಳು ಎಷ್ಟೋ ಮಂದಿಯನ್ನ ಬೆನ್ ಬಿಡೋದಿಲ್ಲ. ಆದ್ರೆ ಈ ಖುಷಿಯ ನಿಜವಾದ ಎಫೆಕ್ಟ್ ಏನು? ಒಂದು ಅಧ್ಯಯನದ ಪ್ರಕಾರ ರೀಲ್ಸ್ ನೋಡುವಾಗಿನ ಮೆದುಳಿನ ಕ್ಷಣ ಇದೆಯಲ್ಲ, ಅದು ವಿಪರೀತ ಭಾವನೆಗಳ ಒತ್ತಡವನ್ನ ಅನುಭವಿಸುತ್ತೆ. ರೀಲ್ ಗಳನ್ನ ನೋಡುವಾಗ 30 ಸೆಕೆಂಡ್ಗಳ ಒಂದೊಂದು ವಿಡಿಯೋವನ್ನ ಒಂದರ ಬೆನ್ನಲ್ಲಿ ಒಂದರಂತೆ ನೋಡುತ್ತಾ ಹೋಗುವಾಗ ಖುಷಿ ಅತಿಯಾಗತ್ತೆ. ಈ ಅತಿ ಉತ್ಸಾಹದ ಭಾವನೆಯನ್ನ ಮಕ್ಕಳು ನಿಯಂತ್ರಣ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. 4-5 ಗಂಟೆಗಳ ಕಾಲ ಮೊಬೈಲ್ ನೋಡುವ ಮಕ್ಕಳಿಗೆ ತಮ್ಮ ಭಾವನೆಗಳನ್ನ ಮತ್ತು ಪ್ರತಿಕ್ರಿಯೆಗಳನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಈ ವಿಡಿಯೋಗಳು ತಮ್ಮ ವೇಗದ ಗತಿ, ದೃಷ್ಟಿ ಉತ್ತೇಜಕ ಸ್ವಭಾವ,
ಮನೋರಂಜನೆ, ಹಾಸ್ಯ ಅಥವಾ ಭಾವನಾತ್ಮಕವಾಗಿ ಉತ್ತೇಜಿಸುವ ಲಕ್ಷಣಗಳಿಂದ ತಕ್ಷಣದ ತೃಪ್ತಿಯನ್ನ ಒದಗಿಸ್ತಾ ವೀಕ್ಷಕರನ್ನ ಸೆಳೆಯುತ್ತೆ. ಬಳಕೆದಾರರು ಸ್ಕ್ರಾಲ್ ಮಾಡಿದಂತೆ ಮತ್ತೆ ವಿಡಿಯೋಗಳನ್ನ ನೋಡ್ತಿದ್ದಂತೆ ಅವರ ಖುಷಿ ಬೇರೆ ರೀತಿಯಲ್ಲಿ ಉತ್ತೇಜಿತವಾಗ್ತಾ ಮೆದುಳು ಅತ್ತ ಕಡೆ ಇತ್ತ ಕಡೆ ಹರಿದಾಡ್ತಾ ಅವರು ಒಂದು ನಿರ್ದಿಷ್ಟ ವಿಷಯದ ಮೇಲೆ ಗಮನ ಕೊಡಲಾರದ ಸ್ಥಿತಿಯನ್ನ ತಲುಪ್ತಾರೆ. ನಿರಂತರವಾಗಿ ಡೋಪಮೈನ್ ಬಿಡುಗಡೆ ಆಗೋದ್ರಿಂದ ಅದು ನಡವಳಿಕೆಯ ಮೇಲೇನೂ ಪರಿಣಾಮ ಬೀರುತ್ತೆ. ಇನ್ನಷ್ಟು ಖುಷಿ ಬೇಕು ಅನ್ನೋ ವಿಚಿತ್ರ ಆಸೆಯಲ್ಲಿ ಮನಸ್ಸು ಸಿಲುಕೊಳ್ಳುತ್ತೆ. 25 ವರ್ಷಗಳವರೆಗೆ ಮೆದುಳಿಗೆ ಅದು ಬೆಳವಣಿಗೆಯ ಅವಧಿಯಾಗಿರುತ್ತೆ. ಬಾಲ್ಯದಲ್ಲಿ ದೇಹದಲ್ಲಿ ಒಂದು ಪ್ರಕ್ರಿಯೆ ಜರುಗತ್ತೆ, ಅದನ್ನ ಮೈಲಿನೇಷನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಕೆಲವು ನರಕೋಶಗಳ ಬದಲಾವಣೆ ಅಥವಾ ಪಕ್ವತೆ, ಆ ಮೂಲಕ ಮೈಲಿನ್ ಪದರ ನರತಂತುಗಳ ಸುತ್ತಲೂ ರೂಪುಗೊಳ್ಳುತ್ತೆ. ಇದು ನರ ಪ್ರಚೋದನೆಗಳು ವೇಗವಾಗಿ ಚಲಿಸೋಕೆ ಅನುವು ಮಾಡಿಕೊಡುವ ಪ್ರಕ್ರಿಯೆ ಆಗಿರುತ್ತೆ. ಸರಳವಾಗಿ ಇದನ್ನ ಬುದ್ಧಿ ಬೆಳವಣಿಗೆ ಅಂತ ನಾವು ಕರಿಬಹುದು. ಆದ್ರೆ ಈ ವಯಸ್ಸಿನಲ್ಲಿ ಮೊಬೈಲ್ ನೋಡುವ ಚಟ ಹೆಚ್ಚಿದ್ದಲ್ಲಿ ಅದು ಈ ಮೈಲಿನೇಷನ್ ಪ್ರಕ್ರಿಯೆಗೆ ತೊಡಕಾಗತ್ತೆ. ಅಂದ್ರೆ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸೋಕೆ ಸಮರ್ಥ ಆಗೋದನ್ನೇ ತಡೆಯುತ್ತೆ. ಇದು ಮಾನಸಿಕ ಆಯಾಸ, ಆತಂಕ ಮತ್ತು ಖಿನ್ನತೆಗೆ ಕಾರಣ ಆಗಬಹುದು. ಯಾಕಂದ್ರೆ ಬಳಕೆದಾರರು ಆಂತರಿಕ ತೃಪ್ತಿಯನ್ನ ಬೆಳೆಸಿಕೊಳ್ಳುವ ಬದಲು ತೋರಿಕೆಯ ಉತ್ತೇಜನದ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಅಂತಿಮವಾಗಿ ರೀಲ್ಗಳ ವ್ಯಸನ ಅವರ ಗ್ರಹಿಕೆಯ ರೀತಿಯನ್ನೇ ವಿರೂಪಗೊಳಿಸುತ್ತೆ. ರೀಲ್ಸ್ ನೋಡ್ತಾ ನಿಜವಾದ ಪ್ರಪಂಚವನ್ನ ಮರೆಯುವ ಬದಲು ಪುಸ್ತಕ ಓದುವ ಮೂಲಕ, ಒಳ್ಳೆಯ ಸಿನಿಮಾಗಳನ್ನ ನೋಡುವ ಮೂಲಕ ಜ್ಞಾನ ಬೆಳೆಸ್ಕೊಳ್ಳೋಕೆ ಸಾಕಷ್ಟು ಅವಕಾಶ ಇದೆ. ಆದ್ರೆ ಮಕ್ಕಳು ಆ ಸುಂದರ ಜಗತ್ತನ್ನೇ ಪ್ರವೇಶ ಮಾಡದ ಹಾಗೆ ಆಕರ್ಷಿಸಿ ತಡಿತಾ ಇರೋದು ಈ ರೀಲ್ ಎಂಬ ಥಳಕಿನ ಹಾಳು ಲೋಕ.